ಇಲ್ಲಿಗೆ ಬಂದು ಸುಮಾರು 45 ವರ್ಷ ಆಯಿತು. 45 ವರ್ಷ ಆಯಿತು. ದೇವಸ್ಥಾನದ ಬಗ್ಗೆ ಮಾಹಿತಿ ಏನಾರ ಗೊತ್ತಾ ನಿಮಗೆ? ಈ ಊರ ಬಗ್ಗೆ ಈಗ ಟಿ ನರಸೀಪುರ ಅಂತ ಹೇಳಿದ್ರು ಈ ಊರು. ಹೌದು, ಘಾಸಿಗೆ ಅಂತ ಒಂದು ಗುಲ್ಗಂಜೆ ಮೇಲು ಪುಣ್ಯಸ್ಥಳ ಇದು. ಅಗಸ್ತ್ಯ ಮಹರ್ಷಿಗಳು ಅವರು ಇಲ್ಲಿ ತಪಸ್ಸಿಗಿದ್ದವರು. ತಪಸ್ಸಿಗಿದ್ದ ವೇಳೆ ಅವರು ತಪಸ್ಸು ಮುಗಿದು ಹೋಗೋ ಸಮಯದಲ್ಲಿ ಆವಾಗ ಪ್ರಾಣದೇವ್ರನ್ನ ಕಾಸಿಯಿಂದ ಲಿಂಗವನ್ನು ತರಬೇಕಂತ ಅವರು ಹೇಳಿ ಕಳಿಸ್ತಾ ಇದ್ದಾರೆ. ಹೋಗಿ ಅವರು ಲಿಂಗವನ್ನು ತರಲಿಕ್ಕೆ ಸ್ವಲ್ಪ ಇಲ್ಲಿ ಮುಹೂರ್ತ ಟೈಮು ಸ್ವಲ್ಪ ಮೀರೋಗುತ್ತದೆ. ಮೀರಿ ಹೋಗಿದ ಮೇಲೆ ಆಗ ಅಗಸ್ತ್ಯ ಮಹರ್ಷಿಗಳು ಸರಿ ನಾ ಹೇಳಿದ ಟೈಮು ಅವರು ಬರಲಿಲ್ಲ. ಅದಕ್ಕಾಗಿ ಏನು ಸಂಗಮದಲ್ಲಿ, ತ್ರಿವೇಣಿ ಸಂಗಮದಲ್ಲಿ ಅವರು ಮರುಳಲ್ಲಿ ಲಿಂಗವನ್ನು ಮಾಡ್ತಾರೆ. ಮಾಡಿ ಋಷಿ ಮುನಿಗಳು ಮಾಡಿದ್ದು. ಅವರು ಇಲ್ಲೇ ತಪಸ್ ಮಾಡ್ತಿದ್ರು. ಹೌದು ತಪಸ್ಸು ಇದ್ರು. ಆಮೇಲೆ ತಗೊಂಡೋಗಿ ಆ ಲಿಂಗವನ್ನು ಅಲ್ಲಿ ಸ್ಥಾಪನೆ ಮಾಡಿಬಿಡ್ತಾರೆ. ಆವಾಗ ಸ್ಥಾಪನೆ ಮಾಡಿ 1-2-3 ನಿಮಿಷ ಕಾಲಕ್ಕೆ ಇವರು ಹನುಮಂತ ದೇವರು ಲಿಂಗವನ್ನು ತಗೊಂಡು ಬಂದು ಇಳಿತಾರೆ. ನೀವು ಹೇಳಿದೇನೋ, ನೀವು ಮಾಡಿದೇನೋ ಅಂತ ಆವಾಗ ಅಗಸ್ತ್ಯ ಮಹರ್ಷಿ ಹೇಳಿದ್ದು ಉಂಟು, ನೀವು ತಂದಿದ್ದು ಉಂಟು, ನಿಜ. ಅದಕ್ಕಾಗಿ ನಾನು ಹೇಳಿದ ಟೈಮಿಗೂ ನೀವು ಲಿಂಗವನ್ನು ತರಲಿಲ್ಲ, ಲಿಂಗವನ್ನು ಮರುಳಲ್ಲಿ ಸ್ಥಾಪನೆ ಮಾಡಿದ್ವಿ ಅಂತ. ಮರಳಿನಿಂದ ಕಟ್ಟಿ ಮಾಡಿರೋ ಲಿಂಗಕ್ಕೂ ಈಗ ಅಗಸ್ತ್ಯ ಮುನಿಗಳ ಅವರ ತಪಸ್ಸಿನಿಂದ ಮಾಡಿದ ಲಿಂಗ ಈಗ ಇರೋದು ದೇವಸ್ಥಾನದಲ್ಲಿ ಅಗಸ್ತ್ಯ ಮಹರ್ಷಿಗಳು ಸ್ಥಾಪನೆ ಮಾಡಿದ ಮರಳಿಂದ ಅದು ಭಿನ್ನ ಆಗಿದೆ. ಭಿನ್ನ ಅಂದ್ರೆ ಯಾವ ಕಾರಣದಿಂದ ಭಿನ್ನ ಆಯ್ತು ಅಂತಂದ್ರೆ ಇವರು ತರಲಿಲ್ಲ ಅಂತ ಇವ್ರಿಗೂ ಕೋಪ ಬಂದ್ಬಿಡ್ತದೆ. ಆವಾಗ ಇವರು ಬಾಲದಲ್ಲಿ ಎಳಿತಾ ಇದ್ದಾರೆ ಮತ್ತು ಏನೇನೋ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಹಿಂಗ ಮೇಲಕ್ಕೆ ಬರ್ತಾ ಇದೆ, ಮುಳ್ಳಿಂದ ಕೆಳಗಡೆ ಹೋಗ್ತಾನೆ ಇದೆ. ಹನುಮಂತರಾಯರು ಒಳ್ಳೆ ಗಂಗೆ ಬಂದ್ಮೇಲೆ ಇವ್ರಿಗೆ ಸಮಾಧಾನ ಆಗೋಯ್ತು. ತಂದಿದ್ದ ಲಿಂಗ ಅಲ್ಲೇ ಮುಂದ್ಗಡೆ ನೀವು ದರ್ಶನ, ಅವ್ರ ದರ್ಶನ, ಆ ನಂತರ ಇವರು ಅಗಸ್ತ್ಯ ಮಹರ್ಷಿಗಳು. ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. 2 ನದಿಗಳು ಬಂದು ಸೇರುವ ಜಾಗ ಇದು ತ್ರಿವೇಣಿ ಸಂಗಮ. ಅದಕ್ಕೆ ಟಿ ನರಸೀಪುರ ಅಂತ ಹೆಸರು ಗ್ರಾಮಕ್ಕೆ. ಅದು ಏನಕ್ಕೋಸ್ಕರ ಈ ಟಿ ನರಸೀಪುರ ಅಂತ ಹೆಸರು ಬಂದಿದ್ದು? ಹಳೆಯ ತಿರುಮಕೂಡಲ್ ಅಂತ, ಅದನ್ನ ಇಂಗ್ಲಿಷಲ್ಲಿ ಅಂದ್ರೆ ತ್ರಿವೇಣಿ ಅಂತ ಇಂಗ್ಲಿಷಲ್ಲಿ, ಅದಕ್ಕೆ ಟಿ ಅಂದ್ರೆ ತ್ರಿವೇಣಿ. ಈ ತ್ರಿವೇಣಿ ಸಂಗಮದಲ್ಲಿ ನಾವು ಸ್ನಾನ ಮಾಡಿ ಅಲ್ಲಿ ಗುಂಜಾ ನರಸಿಂಹಸ್ವಾಮಿ ದೇವರಿದೆ, ಅವ್ರ ದರ್ಶನ ಮಾಡಿದ್ರೆ ನಾವು ಮಾಡಿದ ಕರ್ಮ 1 ಗುಲ್ಗಂಜಷ್ಟು ಪರಿಹಾರ ಅನ್ನೋದು ಇದು ದೊಡ್ಡವರು ಹೇಳಿದ ಮಾತು. ಇದು 2 ನದಿ ಬರ್ತವೆ ಅಂತಾರೆ. ಆ ನದಿಗೂ ಈ ನದಿಗೂ ವ್ಯತ್ಯಾಸ ಏನಾರ? ವ್ಯತ್ಯಾಸ ನಮ್ಮ ಕೊಡಗಿನಿಂದ ಹರಿತಾ ಇದೆ. ಕೊಡಗಿನಿಂದ ಹರಿಯೋದ್ರಿಂದ ಇದು ಪವಿತ್ರವಾದ ನೀರು ಅನ್ನೋದು ಆಚರಣೆ ಮಾಡ್ತಾರೆ. ಮಾಡಿ ಯಾರನ್ನ ಸಾಕ್ತಿದ್ರು? ಎಲ್ಲ ದೇವಮಾಡುಗಳು, ಅಗಸ್ತ್ಯೇಶ್ವರ ಮತ್ತು ಆನಂದೇಶ್ವರ, ಮೂಲಸ್ಥಾನೇಶ್ವರ, ಮರಳೇಶ್ವರ, ಒಟ್ಟು ಈಗ ನಾವು ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಯಾವ ತರ ಸಾಕ್ತಿವಿ ಅಂತ ಅದೇ ಪುರಾತನ ಕಾಲದಲ್ಲಿ ದೇವರು ಅಣ್ಣ ತಮ್ಮಂದಿರ ಸಾಕುವಂತ ಗಣಪತಿ ದೇವಸ್ಥಾನ ಐತೆ, ವಿಗ್ರಹ, ಮತ್ತೆ ಹಲವಾರು ನಾಗರ ದೇವರುಗಳೈತಲ್ಲ. ಏನು ಮೂಲತಃ ಇದಕ್ಕೂ ಒಂದೇ ದೇವರು, ಬೇರೆ ದೇವರು ಮಾಡುವ ಇದು ಆಕ್ಚುಲಿ ಇದು ನಮ್ಮ ಭಾರತದಲ್ಲಿ ಇದು 2ನೇ ಭಾಗ. ಇದು 2ನೇ ಭಾಗ. 1ನೇ ಭಾಗ ಯಾವುದು? ಮೊದಲನೇ ಭಾಗ ಉಜ್ಜಯಿನಿಯಲ್ಲಿ. ಉಜ್ಜಯಿನಿ ಮೇಲ್ಗಡೆ 3 ಪಾದ ಬ್ರಹ್ಮ, ವಿಷ್ಣು, ಮಹೇಶ್ವರ. ನೋಡಿ ಸ್ನೇಹಿತರೆ, ಇಲ್ಲಿ ದೇವಾಲಯದ ತುಂಬಾ ಕೂಡ ನವಗ್ರಹ ತರ ಇದು. ಹೌದು, ಹಾಗೆ ವಿಗ್ರಹ ನೋಡಿ. ಮಾತ್ರ ಇದು 3 ಪಾದ ಯಾರ್ಯಾರ ಪಾದ ಅನ್ನೋದು ಆಕ್ಚುಲಿ ನನಗೆ ಸರಿಯಾಗಿ ಗೊತ್ತಿಲ್ಲ. ನೋಡಿ, ಇದೊಂದು ಪಾದ, ಅಲ್ಲಿ ಒಂದು ಪಾದ ಇದೆ, ಮಧ್ಯ ಒಂದು ಪಾದ, ಇದು 3 ಪಾದ. ಇದು ಬ್ರಹ್ಮದೇವರು ಹಾಕಿದ ಹರಳಿ ಮರ. ಇದು ಹರಳಿ ಮರ. ಇವು 3 ಪಾದ ಯಾವುವು ಅಂತ ಇವ್ರಿಗೂ ಗೊತ್ತಿಲ್ಲ. ಪುರಾತನ ಕಾಲದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಪಾದ ಇಟ್ಟಿರುವ ಸ್ಥಳ ಅಂತ ಹೇಳ್ತಾರೆ. ಮಾಡಿ ಅವ್ರಿಗೆ ಎಲ್ಲ ತರದಲ್ಲೂ ಅನುಕೂಲ ಆಯ್ತು.